ನನ್ನ ಮಗುಗೆ ಇವಾಗ 7th ಕಂಪ್ಲೀಟ್ ಆಯಿತು. ಅಮ್ಮನ ಮನೆಯಿಂದ ಸ್ವಲ್ಪ ದಿನ ಬ್ಯಾಂಗ್ಳೂರ್ ಕಡೆ ಹೋಗ್ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅವತ್ತು ಹಿಂದಿನ ದಿನ ಅಮ್ಮ ಯಾವ್ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡ್ರು ಅಂತೆಲ್ಲ ತೋರಿಸ್ತೀನಿ. ಪಾಪುಗೆ ರಾಗಿ ಸರಿ ಎಲ್ಲ ಖಾಲಿ ಆಗಿತ್ತು. ಸೊ ಹಿಂದಿನ ದಿನವೇ ಅವರು ಮೊಳಕೆ ಕಟ್ಟಿ ಎಲ್ಲ ಇಟ್ಟಿದ್ದರು. ಮೊಳಕೆ ಎಲ್ಲ ಚೆನ್ನಾಗಿ ಬಂದಿತ್ತು. ಅದನ್ನು ಸ್ವಲ್ಪ ಬಿಸಿಲಿಗೆ ಆರಾಕಿ ಇಟ್ಟಿದ್ದರು. ಅದ್ರ ಮುಂಚೆನೇ ನಾವು ಪಾಪುಗೆ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಮಲಗಿಸಿ ಇವಾಗ ಎಲ್ಲ ಸ್ವಲ್ಪ ಬಿಸಿಲಿಗೆ ಅಂತ ಇಟ್ಟಿದ್ವಿ. ಅದಾದಮೇಲೆ ಸ್ವಲ್ಪ ಹುರ್ಕೊಂಡ್ರು. ಹಂಗೆ ಹುರ್ಕೊಂಡಾದ್ಮೇಲೆ ನಮ್ಮದು ಬೀಸೋ ಕಲ್ಲಿದೆ, ಆ ಬೀಸೋ ಕಲ್ಲಲ್ಲೇ ಅವನಿಗೆ ಯಾವಾಗಲೂ ರುಬ್ಬಿರೋದು. ನಮಗೆಲ್ಲನೂ ಅವಾಗಿಂದನೂ ಇದರಲ್ಲೇ ಮಾಡ್ತಾ ಇದ್ದಿದ್ದು. ನನ್ನ ಮಗು ನೋಡಿ ಎಷ್ಟು ಬೆಚ್ಚಗೆ ನಿದ್ದೆ ಮಾಡ್ತಾ ಇದ್ದಾನೆ. ಮತ್ತು ಈ ಸೊಪ್ಪು ಬಂದು ಇದು ನಮ್ಮ ಕಡೆ ಎಲ್ಲ ಕಾಕಿ ಸೊಪ್ಪು ಅಂತ ಕರಿತೀವಿ. ಇದು ಸ್ವಲ್ಪ ಕಹಿ ಇರುತ್ತೆ, ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮ್ಮ ಕಡೆ ಎಲ್ಲ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅಮ್ಮ ನಾವು ಹೊರಡ್ತಿದ್ದೀವಿ ಅಂತ ಕರ್ಬೇವಿನ ಸೊಪ್ಪಿಂದ ಹಿಡ್ದು ಕಾಯಿ ಅಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಈ ಅಕ್ಕಿದು ಪುಟ್ಟಿ ನೋಡಿ ಅಂತೂ ನನ್ನ ಮಗುಗೆ ಫುಲ್ಲು ಇಷ್ಟ ಆಗೋಯ್ತು. ಯಾವತ್ತೂ ಆಟ ಆಡ್ದಲ್ಲೇ ಇರೋನು ಅವತ್ತಂದ್ರೂ ಸಕ್ಕದಾಗಿ ಆಟ ಆಡ್ದ. ಚೆನ್ನಾಗಿ ಬೇಡ ಚೆನ್ನಾಗಿ ಆಟ ಆಡುವಾಗ ಅಲ್ಲಿ ಕೋಳಿ ಕೂಡ ಬಂತು. ಅದನ್ನ ನೋಡ್ತಾ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದ. ಫುಲ್ಲು ಸೀರಿಯಸ್ ಆಗಿ ಅದನ್ನೇ ನೋಡ್ತಾ ಇದ್ದ. ಮತ್ತು ನನ್ನ ಅಮ್ಮ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಒಂದು ಬ್ಯಾಗಿಗೆ ಹಾಕ್ತಾಯಿದ್ರು. ಅದ್ರ ಜೊತೆಗೆ ನನ್ನ ಅಪ್ಪ ಕೂಡ ಅದರಲ್ಲಿ ಕಾಯಿ ಎಲ್ಲ ಏನೇನಿತ್ತು ಅದನ್ನು ಸ್ವಲ್ಪ ಒಂದು 5ರಿಂದ 10 ಕಾಯಿನ ಸುಲಿದು ಇಡ್ತಾಯಿದ್ರು. ಆಮೇಲೆ ನಾವು ಅಮ್ಮ ಮನೆಯಲ್ಲೇ ತುಪ್ಪ ತಯಾರಿಸ್ತಾರೆ, ಆ ತುಪ್ಪನೂ ಒಂದು ಬಾಕ್ಸಿಗೆ ಸ್ವಲ್ಪ ಹಾಕ್ಕೊಟ್ರು. ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿದ್ವಿ. ಸ್ವಲ್ಪ ರಾಗಿ ಸರಿ ಏನು ಮಾಡಿದ್ರು ಅದನ್ನ ಈ ಬಾಕ್ಸಿಗೆ ಹಾಕ್ಕೊಂಡೆ. ಆ್ಯಕ್ಚುಲಿ ಈ ಬಾಕ್ಸ್ ಬಂದು ನಾನು ನನ್ನ ಪಾಪಕ್ಕೆ ನಂಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಕಮ್ಮಿ ಬರ್ತಾಯಿತ್ತು. ಸೊ ಈ ನ್ಯಾನ್ ಪ್ರೋನ ನಾನು ಕುಡಿಸ್ತಾ ಇದ್ದೆ. ಅಪ್ ಟು 3-4 ಮಂತ್ಸ್ ಕುಡಿಸಿದ್ದೀನಿ. ಅದಾದಮೇಲೆ ಸ್ವಲ್ಪ ಹಾಲೆಲ್ಲ ಚೆನ್ನಾಗಿ ಬಂತು ನನಗೆ. ಅಂದರೆ 2 ಥರ, ನನ್ನ ಹಾಲು ಮತ್ತು ಈ ಹಾಲು ಸಾಕಾಗ್ದಲ್ಲ ಇದ್ದರೆ ಈ ಹಾಲು ಕೊಡ್ತಾಯಿದ್ದೆ. ಆ್ಯಂಡ್ ನಾವು ಹೊರಟಿದ್ದು ಟ್ರೈನಲ್ಲಿ. ಯಾಕೆ ಟ್ರೈನ್ ಪ್ರಿಫರ್ ಮಾಡಿದ್ದು ಅಂದರೆ ಜಸ್ಟ್ 4 ಅವರ್ಸ್ ಜರ್ನಿ ಅಷ್ಟೇ ಇತ್ತು. ಸೊ ಟ್ರೈನಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ನಾವು ಟ್ರೈನೇ ಬುಕ್ ಮಾಡ್ಕೊಂಡಿದ್ವಿ. ಅವ್ನು ಮಲಗಿ ಎದ್ದೇಳೋಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರು ರೀಚ್ ಆಗ್ಬೋದು ಅನ್ನೋ ಒಂದು ಹೋಪ್ ಇತ್ತು. ಟು ಬಿ ಆನೆಸ್ಟ್ ಅವನು ಕೂಡ ಅಷ್ಟೇ. ಮಲಗಿ ಎದ್ದೇಳೋಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರೇ ರೀಚ್ ಆಗಿದ್ವಿ. ಆ್ಯಂಡ್ ಅವ್ರ ಪಪ್ಪಂಗೆ ವೆಯ್ಟ್ ಮಾಡ್ತಿದ್ವಿ. ಒಂದು 10 ನಿಮಿಷದಲ್ಲಿ ಅವ್ರ ಪಪ್ಪ ಕೂಡ ಬಂದರು. ಅವನಿಗೆ ಸ್ವಲ್ಪ ಹೊತ್ತು ಎತ್ಕೊಂಡು ಆಚೆ ಈಚೆ ಎಲ್ಲ ತೋರಿಸ್ತಾ ಇದ್ದರು. ಅವನು ಫುಲ್ ಖುಷಿಯಾಗಿಬಿಟ್ಟಿದ್ದ. ಏನಿದು ಹೊಸ ಜಾಗ ಅನ್ನೋ ಥರನೇ ಫೀಲ್ ಮಾಡ್ತಿದ್ದ ಅವನು. ಇದು ಫಸ್ಟ್ ಟೈಮ್ ಅವನು ಬ್ಯಾಂಗ್ಳೂರಲ್ಲಿ ಆದರೂ ಟ್ರೈನಲ್ಲಿ ಬಂದಿದ್ದು. ಸೊ ಅವನಿಗೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಕೂಡ ಆಯಿತು. ಆ್ಯಂಡ್ ಜನ ಜಾಸ್ತಿ ಇದ್ದಿದ್ದರಿಂದ ಅವನು ತುಂಬ ನೋಡ್ತಾನೆ ಇದ್ದ ಆಚೆ ಈಚೆ. ಆಮೇಲೆ ಅಲ್ಲೊಂದು ಪಾರಿವಾಳ ಕೂಡ ಇತ್ತು, ಆ ಪಾರಿವಾಳನೂ ನೋಡ್ತಾನೇ ಇದ್ದ. ಅದಾದಮೇಲೆ ನಾವು ನಮ್ಮದು ಏರಿಯಾ ಕಡೆ ಹೊರಟ್ವಿ. ನಾವು ಸ್ಟೇ ಆಗಿರೋದು BTM ಲೇಔಟಲ್ಲಿ. ಸೊ ಅಲ್ಲಿಗೆ ಹೊರಟ್ವಿ. ಇದು ನಂದು ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಈ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ. ಆ್ಯಂಡ್ ಮತ್ತೆ ಇದೇ ಥರ ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.